ತಂದೆ ಸತ್ತ ಮೇಲೆ ಮರುದಿನ ಕಾಡಿನ ಹಾದಿಯಲ್ಲಿ ಜೋಮನ್ ಮತ್ತು ಜೋಜಿ ಇಬ್ಬರೇ ಹೋಗುತ್ತಿರುತ್ತಾರೆ. ಇಬ್ಬರು ತಮ್ಮ ತಂದೆ ಹೇಗೆ ಸತ್ತರು ಅನ್ನುವುದನ್ನೇ ಯೋಚನೆ ಮಾಡುತ್ತಿರುತ್ತಾರೆ. ಜೋಮನ್ ತನ್ನ ತಮ್ಮ ಜೋಜಿ ಮೇಲೆ ಸಂಶಯಗೊಳ್ಳುತ್ತಾನೆ. ಅವನ ಕುತ್ತಿಗೆ ಪಟ್ಟಿಗೆ ಹಿಡಿದು ಅಬ್ಬರಿಸುತ್ತಾನೆ. ಸತ್ಯ ಹೇಳು ಮಗನೇ, ಅಪ್ಪನಿಗೆ ಏನಾದ್ರೂ ನೀನೇ ಮಾಡಿದ್ದೀಯಾ? ನೀನೇ ಅಪ್ಪನನ್ನ ಕೊಂದಿದ್ದೀಯಾ ಅಂತ. ಆಗ ಜೋಜಿಗೆ ತನ್ನ ಪ್ರಾಣ ಭಯ ಶುರುವಾಗಿ ಹೋಗಿತ್ತು. ತಕ್ಷಣವೇ ತನ್ನ ಕೈಯಲ್ಲಿದ್ದ ಆ ಏರ್ ಗನ್ ಅನ್ನ ತೆಗೆದು ಅಣ್ಣನ ಗಂಟಲಿಗೆ ಹತ್ತಿರದಿಂದಲೇ ಗುಂಡು ಹಾರಿಸಿದ್ದಾನೆ. ಆ ಏರ್ ಗನ್ ನಲ್ಲಿದ್ದಂತಹ ಆ ಕಬ್ಬಿಣದ ಗುಂಡುಗಳು ಜೋಮನ್ ಗಂಟಲನ್ನ ಸೀಳಿಕೊಂಡು ಒಳಗೆ ಹೋಗಿವೆ. ಬಲಿಷ್ಠನಾದ ಜೋಮನ್ ಉಸಿರಾಡುತ್ತಾ ಪರದಾಡುತ್ತಾ ನೆಲಕ್ಕೆ ಬಿದ್ದಿದ್ದಾನೆ. ಇಷ್ಟಕ್ಕೆ ಜೋಜಿಯ ಸೈಡು ತಣ್ಣಗಾಗಿಲ್ಲ. ಬಿದ್ದಿದ್ದ ಅಣ್ಣನ ಮೇಲೆ ಎಸ್ಟೇಟ್ ನಲ್ಲಿ ಬಳಸುವಂತಹ ತೋಪುಗಳನ್ನ ಅಂದ್ರೆ ಫಾರ್ಮ್ ಎಕ್ಸ್ಪ್ಲೋಸಿವ್ ಗಳನ್ನ ಎಸೆದಿದ್ದಾನೆ. ದೊಡ್ಡ ಶಬ್ದದೊಂದಿಗೆ ಸ್ಫೋಟ ಸಂಭವಿಸಿದೆ. ಅಣ್ಣ ಜೋಮನ್ ಅಕ್ಷರಶಃ ಛಿದ್ರವಾಗಿ ಸತ್ತು ಹೋಗಿದ್ದ. ಜೋಜಿ ಅಲ್ಲಿಂದ ಓಡಿ ಏನೂ ತಿಳಿಯದ ಹಾಗೆ ಮನೆಗೆ ಬಂದು ಯಾರೋ ಅಣ್ಣನನ್ನ ಕೊಂದು ಬಿಟ್ಟಿದ್ದಾರೆ ಅಂತ ನಾಟಕ ಮಾಡಿದ್ದಾನೆ. ಅಷ್ಟಕ್ಕೂ ತನ್ನ ಸ್ವಂತ ಅಣ್ಣನನ್ನ ಕೊಲ್ಲಲು ಜೋಜಿ ಈ ಪ್ಲಾನ್ ಮಾಡಿದ್ದಕ್ಕೆ ಅವನ ಹಿಂದೆ ಅದ್ಯಾವ ದುಷ್ಟ ಬುದ್ಧಿ ಅವನನ್ನ ಕಾಡುತ್ತು ಗೊತ್ತಾ? ನಮಸ್ಕಾರ ಸ್ನೇಹಿತರೆ, ಇವತ್ತು ನಾನು ನಿಮಗೆ ಮಲಯಾಳಂ ಚಿತ್ರರಂಗದ ಒಂದು ಅದ್ಭುತ ಕ್ರೈಮ್ ಥ್ರಿಲ್ಲರ್ ಸಿನಿಮಾ ಜೋಜಿ ಈ ಸಿನಿಮಾವನ್ನ ಪ್ರಸ್ತುತ ಪಡಿಸ್ತಾ ಇದ್ದೀನಿ. ಇದು ಪ್ರಸಿದ್ಧ ನಾಟಕಕಾರ ಶೇಕ್ಸ್ಪಿಯರ್ನ ಮ್ಯಾಕ್ಬೆತ್ ನಾಟಕದಿಂದ ಪ್ರೇರಿತವಾದ ಕಥೆಯಾಗಿದೆ. ಮನುಷ್ಯನ ಅತಿಯಾದ ಆಸೆ ಮತ್ತು ಹಣದ ಹಪಾಪಿ ಅವನನ್ನ ಎಂತಹ ಕ್ರೂರ ಹಾದಿಗೆ ಕೊಂಡೊಯ್ಯುತ್ತದೆ ಎಂಬುದನ್ನ ಎದೆ ನಡಗಿಸುವಂತಹ ಚಿತ್ರ ಇದಾಗಿದೆ. ಚಿತ್ರದ ಆರಂಭದಲ್ಲಿ ಅದೊಂದು ಕೇರಳದ ರಬ್ಬರ್ ಎಸ್ಟೇಟ್ ಅನ್ನ ತೋರಿಸಲಾಗುತ್ತದೆ. ನಗರದಿಂದ ಡೆಲಿವರಿ ಬಾಯ್ ಒಬ್ಬ ಪಾರ್ಸಲ್ ತೆಗೆದುಕೊಂಡು ಕುಟ್ಟಪ್ಪನ್ ಗ್ರಾಮದ ಕಡೆಗೆ ಬರುತ್ತಾನೆ. ಮನೆಯಲ್ಲಿ ಎಲ್ಲರೂ ತಮ್ಮ ತಮ್ಮ ಕೆಲಸದಲ್ಲಿ ಬ್ಯುಸಿಯಾಗಿರುವಾಗ ಕುಟ್ಟಪ್ಪನ್ ಮೊಮ್ಮಗ ಪಪ್ಪಿ ಯಾರಿಗೂ ತಿಳಿಯದ ಹಾಗೆ ಅಡುಗೆ ಮನೆಯ ಹಾದಿಯಿಂದ ಹೊರಗೆ ಹೋಗುತ್ತಾನೆ. ಆ ಡೆಲಿವರಿ ಬಾಯ್ ತಂದಂತಹ ಪಾರ್ಸಲ್ ಅನ್ನ ಪಪ್ಪಿ ರಹಸ್ಯವಾಗಿ ಪಡೆದುಕೊಂಡು ಮನೆ ಹಿಂದೆ ಹೋಗುತ್ತಾನೆ. ಅದೊಂದು ಏರ್ ಗನ್ ಆಗಿತ್ತು. ಪಪ್ಪಿ ಅದನ್ನ ಪರೀಕ್ಷಿಸಲು ಮರಗಳಿಗೆ ಶೂಟ್ ಮಾಡುತ್ತಿರುವಾಗ ಅಲ್ಲಿಗೆ ಆತನ ಚಿಕ್ಕಪ್ಪ ಜೋಜಿ ಬರುತ್ತಾನೆ. ಜೋಜಿ ತಕ್ಷಣವೇ ಆತನ ಕೈಯಿಂದ ಗನ್ ಕಿತ್ತುಕೊಳ್ಳುತ್ತಾನೆ. ಪಪ್ಪಿ ಅದು ಆಟದ ಸಾಮಾನು ಅಂತ ಹೇಳಿದರೂ ಜೋಜಿ ಅದನ್ನ ಪಪ್ಪಿಗೆ ವಾಪಸ್ ನೀಡದೆ ತನ್ನ ಬಳಿಯೇ ಇಟ್ಟುಕೊಳ್ಳುತ್ತಾನೆ. ಅದೊಂದು ಕೇರಳದ ಹಚ್ಚ ಹಸಿರಿನ ರಬ್ಬರ್ ಎಸ್ಟೇಟ್ಗಳ ನಡುವೆ ಇರುವಂತಹ ಬೃಹತ್ ಬಂಗಲೆ ಆಗಿತ್ತು. ಹೊರಗಿನಿಂದ ನೋಡಲು ಅದು ಸ್ವರ್ಗದಂತೆ ಕಂಡರೂ ಆ ಗೋಡೆಗಳ ಒಳಗಡೆ ಇರುವುದು ಒಂದು ಜೀವಂತ ನರಕ. ಆ ಸಾಮ್ರಾಜ್ಯದ ಅಧಿಪತಿಯೇ ಕುಟ್ಟಪ್ಪನ್. ಇವನು ಕೇವಲ ತಂದೆಯಾಗಿರಲಿಲ್ಲ, ಆ ಮನೆಯ ಪಾಲಿಗೆ ಒಬ್ಬ ಸರ್ವಾಧಿಕಾರಿಯಾಗಿದ್ದ. ಆ ಮನೆಯಲ್ಲಿ ಕುಟ್ಟಪ್ಪನ್ ಮಾತೆ ವೇದ ವಾಕ್ಯವಾಗಿತ್ತು. ಅವನ ಎದುರು ನಿಂತು ಉಸಿರಾಡಲು ಕೂಡ ಅವನ ಮಕ್ಕಳು ಹೆದರುತ್ತಾರೆ. ಅವನಿಗೆ 3 ಗಂಡು ಮಕ್ಕಳು. ಒಬ್ಬನ ಹೆಸರು ಜೋಮನ್. ಈತ ದೊಡ್ಡ ಮಗ, ನೋಡಲು ಆನೆಯಂತೆ ಬಲಿಷ್ಠ, ಸಿಕ್ಕಾಪಟ್ಟೆ ಕೋಪಿಷ್ಟ. ಆದರೆ ಇಷ್ಟೆಲ್ಲ ತಾಕತ್ತಿದ್ದರೂ ತಂದೆಯ ಮುಂದೆ ಇವನ ಆಟ ನಡೆಯುತ್ತಿರಲಿಲ್ಲ. ಎರಡನೇ ಮಗ ಜೇಸನ್. ಇವನೊಬ್ಬ ಸಂಸಾರಸ್ಥ, ಶಾಂತ ಸ್ವಭಾವ, ಆದರೂ ಒಳಗೆ ಆಸ್ತಿಗಾಗಿ ಹಪಾಪಿ ಮಾಡುತ್ತಿರುವ ವ್ಯಕ್ತಿಯಾಗಿದ್ದ. ಮೂರನೆಯವನೇ ಜೋಜಿ. ಇವನೇ ಈ ಕಥೆಯ ಕೇಂದ್ರ ಬಿಂದು. ಇಂಜಿನಿಯರಿಂಗ್ ಡ್ರಾಪ್ ಔಟ್ ಆಗಿರುವ ಇವನು ಮನೆಯವರ ದೃಷ್ಟಿಯಲ್ಲಿ ಒಬ್ಬ ನಾಲಾಯಕ್, ತಂದೆಯ ಜೇಬಿನಿಂದ ಹಣ ಕದ್ದು ಬದುಕುವ ಚೋರನಾಗಿದ್ದ. ಆದ್ರೆ ಇಲ್ಲಿರುವ ಅಸಲಿ ಥ್ರಿಲ್ ಏನು ಗೊತ್ತಾ? ಕುಟ್ಟಪ್ಪನ್ ತನ್ನ ಮಕ್ಕಳನ್ನ ಪ್ರೀತಿಯಿಂದ ನೋಡುತ್ತಿರುವುದಿಲ್ಲ, ಬದಲಿಗೆ ತನ್ನ ಎಸ್ಟೇಟ್ ನಲ್ಲಿ ದುಡಿಯುವ ಕೂಲಿ ಆಳುಗಳಿಗಿಂತಲೂ ಕಡೆಯಾಗಿ ನೋಡುತ್ತಿದ್ದ. ಮಕ್ಕಳ ವಯಸ್ಸು 40 ದಾಟಿದರೂ ₹1 ಖರ್ಚು ಮಾಡಬೇಕೆಂದರೂ ತಂದೆಯ ಮುಂದೆ ಆ 3 ಕೈ ಚಾಚಬೇಕಾಗಿತ್ತು. ಜೋಜಿಗಂತೂ ತಂದೆಯ ಅಬ್ಬರ ಕಂಡು ಒಳಗೆ ಜ್ವಾಲಾಮುಖಿಯಂತೆ ಕುದಿಯುತ್ತಿದ್ದ. ಅವನಿಗೆ ತನ್ನ ತಂದೆಯ ಮೇಲೆ ಪ್ರೀತಿಗಿಂತ ಹೆಚ್ಚಾಗಿ ಅಸಹ್ಯ ಮತ್ತು ದ್ವೇಷ ತುಂಬಿ ಹೋಗಿತ್ತು. ಈ ಮುದಿಯ ಎಂದು ಸಾಯುತ್ತಾನೋ, ಆಸ್ತಿ ನಮ್ಮ ಕೈ ಎಂದು ಸೇರುತ್ತೋ ಅಂತ ಆ ಕ್ರೂರ ಆಲೋಚನೆ ಈ ಜೋಜಿಯ ತಲೆಯಲ್ಲಿ ದಿನದ 24 ಗಂಟೆ ಕಾಲ ಓಡುತ್ತಾನೆ ಇರುತ್ತಿತ್ತು. ಮೇಲ್ನೋಟಕ್ಕೆ ಸೌಮ್ಯವಾಗಿ ಕಾಣುವ ಜೋಜಿಯ ಕಣ್ಣುಗಳಲ್ಲಿ ಒಂದು ರೀತಿಯ ಸೈಕೋ ಕಳೆ ಇರುತ್ತಿತ್ತು. ಒಂದು ಕಡೆ ಅಧಿಕಾರದ ಅಮಲಿರುವ ತಂದೆ, ಇನ್ನೊಂದು ಕಡೆ ಸೈಡಿಗಾಗಿ ಕಾಯುತ್ತಿರುವ ಮಗ. ಈ ಇಬ್ಬರ ನಡುವಿನ ಶೀತಲ ಸಮರ ಯಾವ ಹಂತಕ್ಕೆ ತಲುಪುತ್ತದೆ ಗೊತ್ತಾ? ಆ ಮನೆಯಲ್ಲಿ ರಕ್ತದ ಓಕಳಿ ಹರಿಯುವುದು ಖಚಿತ ಎಂಬ ಮುನ್ಸೂಚನೆ ಪ್ರತಿ ಕ್ಷಣದಲ್ಲೂ ನಿಮಗೆ ಈ ಚಿತ್ರದಲ್ಲಿ ಕಾಣುತ್ತದೆ. ಜೋಜಿ ನೋಡಲು ಸೌಮ್ಯ, ಅಪ್ಪಟ ಸಾಧುವಿನಂತೆ ಕಾಣುತ್ತಾನೆ. ಆದ್ರೆ ಅವನ ಮನಸ್ಸಿನ ಒಳಗಡೆ ಅದೊಂದು ಅತೃಪ್ತ ಆತ್ಮ ಆವರಿಸಿತ್ತು. ಅಪ್ಪನ ದೌರ್ಜನ್ಯಕ್ಕೆ ಬೇಸಿದ್ದ ಜೋಜಿಗೆ ಅಪ್ಪನ ಸಾವು ಒಂದು ದೊಡ್ಡ ಅವಕಾಶದಂತೆ ಕಾಣುತ್ತದೆ. ಆದ್ರೆ ಅಪ್ಪ ಸಾವಿನ ದವಡೆಯಿಂದ ಬಚಾವಾಗಿ ಬಂದಾಗ ಜೋಜಿಯ ಒಳಗಿದ್ದ ಕ್ರೂರತ್ವ ಜಾಗೃತವಾಗಿತ್ತು.
ಹೌದು, ಕೆಲವು ದಿನಗಳ ಹಿಂದೆ ಸ್ಟ್ರೋಕ್ ಆಗಿ ಕುಟ್ಟಪ್ಪನ್ ಆಸ್ಪತ್ರೆಯನ್ನು ಸೇರಿಕೊಂಡಿದ್ದ. ಆದ್ರೆ ಅವನು ಮನೆಗೆ ವಾಪಸ್ಸು ಬಂದಿದ್ದು ಇದು ಜೋಜಿಗೆ ನುಂಗಲಾರದಂತಹ ಒಂದು ತುತ್ತಾಗಿತ್ತು. ಕುಟ್ಟಪ್ಪನ್ ಪಾರ್ಶ್ವವಾಯುವಿನಿಂದ ಬಳಲುತ್ತಿದ್ದಾಗ ಅವನಿಗೆ ಜೀವ ಉಳಿಸುವ ಮಾತ್ರೆಗಳನ್ನ ಡಾಕ್ಟರ್ಗಳು ನೀಡಿದ್ದರು. ಜೋಜಿಗೆ ಗೊತ್ತಿತ್ತು ಈ ಮಾತ್ರೆಗಳನ್ನ ಸರಿಯಾದ ಸಮಯದಲ್ಲಿ ಕೊಟ್ಟರೆ ಮಾತ್ರ ಅಪ್ಪ ಬದುಕುತ್ತಾನೆ ಅಂತ. ಇಲ್ಲಿ ಜೋಜಿಗೆ ಸೈಕೋ ಬುದ್ಧಿ ಕೆಲಸ ಮಾಡಲು ಆರಂಭಿಸಿತ್ತು ನೋಡಿ. ಆತ ಮೆಡಿಕಲ್ ಸ್ಟೋರಿಗೆ ಹೋಗಿ ಅಪ್ಪನಿಗೆ ನೀಡುವ ಮಾತ್ರೆಗಳಿಂದ 10 ಪಟ್ಟು ಪವರ್ ಡೋಸ್ ಇರುವಂತಹ ಮಾತ್ರೆಗಳನ್ನ ತೆಗೆದುಕೊಳ್ಳುತ್ತಾನೆ. ಯಾರಿಗೂ ತಿಳಿದಂತೆ ಅಪ್ಪನ ಹಳೆಯ ಮಾತ್ರೆಗಳ ಡಬ್ಬಿಯೊಳಗೆ ಆ ಹೆಚ್ಚು ಪವರ್ ಇರುವ ಮಾತ್ರೆಗಳನ್ನ ಅಡಗಿಸುತ್ತಾನೆ. ಈ ಮಾತ್ರೆಗಳು ಅಪ್ಪನ ಶರೀರದ ಒಳಗೆ ಹೋದಾಗ ಅದು ನೇರವಾಗಿ ಹೃದಯದ ಮೇಲೆ ಪರಿಣಾಮ ಬೀರುತ್ತದೆ. ಯಾರಿಗೂ ಸಂಶಯ ಬರುವುದಿಲ್ಲ, ಇದು ಸಹಜ ಸಾವು ಅಂತ ಎಲ್ಲರಿಗೂ ಅಂದುಕೊಳ್ಳುತ್ತಾರೆ ಅಂತ ಅವನು ಭಾವಿಸಿದ್ದ. ಜೋಜಿ ಕೇವಲ ಕೊಲೆಗಾರನಲ್ಲ, ಆತ ಒಬ್ಬ ಚಾಣಾಕ್ಷ ಸೈಕೋ. ತನ್ನ ತಂದೆ ಹಾಸಿಗೆ ಮೇಲೆ ಅಸಹಾಯಕನಾಗಿ ಬಿದ್ದಿರುವಾಗ ಆತನ ಎದುರು ನಿಂತು ಜೇಬಿನಿಂದ ಹಣ ಎಣಿಸುತ್ತಾ ಅಪ್ಪನ ಕಣ್ಣುಗಳನ್ನು ನೋಡಿ ನಗುವ ಕ್ರೂರ ಜೋಜಿಯಲ್ಲಿತ್ತು. ಅವನಿಗೆ ತನ್ನ ತಂದೆಯ ಮೇಲೆ ಕನಿಕರವಿಲ್ಲ, ಕೇವಲ ಅವನ ಆಸ್ತಿಯ ಮೇಲೆ ಅವನಿಗೆ ಕಣ್ಣಿತ್ತು. ಅಪ್ಪನ ಸಾವಿನ ಸುದ್ದಿ ಕೇಳಿದಾಗಲೂ ಎಲ್ಲರೂ ಅಳುತ್ತಿದ್ದರೆ ಇವನು ರೂಮಿನ ಒಳಗೆ ಹೋಗಿ ಕನ್ನಡಿಯ ಮುಂದೆ ನಿಂತು ತನ್ನ ಮುಖವನ್ನ ನೋಡಿ ಹೆಮ್ಮೆ ಪಡುತ್ತಿದ್ದ. ಇದು ಜೋಜಿಯ ಕರಾಳ ಸತ್ಯ. ಹೌದು, ತಾನು ಅಂದುಕೊಂಡಂತೆ ಎಲ್ಲ ಕೆಲಸ ಮುಗಿದೇ ಹೋಗಿತ್ತು. ಯಾವಾಗ ಆ ಒಂದು ಮಾತ್ರೆಗಳ ಬಾಕ್ಸ್ ನಲ್ಲಿ ಹೈ ಡೋಸ್ ಮಾತ್ರೆಯನ್ನು ಹಾಕಿರುತ್ತಾನೋ ಅದು ಅವನ ಅತ್ತಿಗೆಗೆ ಗೊತ್ತಿರುವುದಿಲ್ಲ. ಹೀಗಾಗಿ ಅವನ ಅತ್ತಿಗೆ ಆ ಮಾತ್ರೆಗಳನ್ನ ತನ್ನ ಮಾವನಿಗೆ ಕೊಟ್ಟು ಬಿಟ್ಟಿರುತ್ತಾಳೆ. ಆ ಮಾತ್ರೆಗಳನ್ನ ಸೇವಿಸಿದಂತಹ ಆ ಕುಟ್ಟಪ್ಪನ್ ಆ ರಾತ್ರಿ ಸಾವನ್ನಪ್ಪಿರುತ್ತಾನೆ. ತಂದೆಯ ಸಾವಿನ ನಂತರ ಎಲ್ಲರೂ ಅಂದುಕೊಂಡಂತೆ ನಡೆಯುತ್ತದೆ ಅಂತ ಜೋಜಿ ಭಾವಿಸಿದ್ದ. ಆದ್ರೆ ಅಣ್ಣ ಜೋಮನ್ ಸುಮ್ಮನಿರುವುದಿಲ್ಲ. ಅಪ್ಪನ ಸಾವಿನ ಬಗ್ಗೆ ಮನೆಯಲ್ಲಿ ಎಲ್ಲರಿಗೂ ಸಂಶಯ ಶುರುವಾದಾಗ ಜೋಮನ್ ಪೋಸ್ಟ್ ಮಾರ್ಟಮ್ ಮಾಡಿಸಲು ಹಠ ಹಿಡಿಯುತ್ತಾನೆ. ಇದು ಜೋಜಿಯ ಎದೆಯಲ್ಲಿ ನಡುಕ ಹುಟ್ಟಿಸುತ್ತದೆ. ಒಂದು ವೇಳೆ ಅಪ್ಪನ ದೇಹದೊಳಗೆ ಸೇರಿದ ಆ ಹೈ ಡೋಸ್ ಮಾತ್ರೆಗಳು ಸುಳಿವು ಸಿಕ್ಕರೆ ಜೋಜಿಯ ಕತೆ ಮುಗಿಯುತ್ತದೆ ಅಂತ ಗೊತ್ತಾಗಿತ್ತು. ಅಲ್ಲಿಂದ ಶುರುವಾಗುತ್ತೆ ನೋಡಿ ಅಸಲಿ ಆಟ. ಜೋಜಿ ತನ್ನ ಅಣ್ಣನನ್ನ ಮುಗಿಸಲು ಆರಿಸಿಕೊಂಡಿದ್ದು ಒಂದು ಸಣ್ಣ ಏರ್ ಗನ್. ಅಂದ್ರೆ ಆ ಮಗು ತರಿಸಿದಂತಹ ಆ ಏರ್ ಗನ್ ಅನ್ನೇ ಬಳಸಿ ತನ್ನ ಅಣ್ಣನನ್ನ ಕೊಲ್ಲಲು ಮುಂದಾಗುತ್ತಾನೆ. ಸಾಮಾನ್ಯವಾಗಿ ಈ ಏರ್ ಗನ್ ಅನ್ನ ಪಕ್ಷಿಗಳನ್ನ ಹೊಡೆಯಲು ಬಳಸುವಂತಹ ಒಂದು ಆಟಿಕೆ ಗನ್ ಎಂದು ಎಲ್ಲರೂ ಭಾವಿಸಿದ್ದರು. ಆದ್ರೆ ಜೋಜಿಯ ಸೈಕೋ ಬುದ್ಧಿ ಅಲ್ಲಿಯೂ ಕೆಲಸ ಮಾಡುತ್ತದೆ. ಆತ ಆ ಗನ್ನಿನೊಳಗೆ ಕಬ್ಬಿಣದ ಗುಂಡುಗಳನ್ನ ಅಂದ್ರೆ ಪ್ಯಾಲೆಟ್ಸ್ ಗಳನ್ನ ತುಂಬಿರುತ್ತಾನೆ. ಒಂದು ದಿನ ಕಾಡಿನ ಹಾದಿಯಲ್ಲಿ ಜೋಮನ್ ಮತ್ತು ಜೋಜಿ ಇಬ್ಬರೇ ಹೋಗುತ್ತಿರುವಾಗ ಜೋಮನ್ ತನ್ನ ತಮ್ಮನ ಮೇಲೆ ಸಂಶಯಗೊಂಡು ಅವನ ಕುತ್ತಿಗೆ ಪಟ್ಟಿಗೆ ಹಿಡಿದು ಅಬ್ಬರಿಸುತ್ತಾನೆ. ಸತ್ಯ ಹೇಳು ಜೋಜಿ, ಅಪ್ಪನಿಗೆ ಏನಾದ್ರೂ ನೀನೇ ಮಾಡಿದ್ದೀಯಾ ಅಂತ. ಆಗ ಜೋಜಿಗೆ ತನ್ನ ಪ್ರಾಣದ ಭಯ ಶುರುವಾಗುತ್ತದೆ. ತಕ್ಷಣವೇ ತನ್ನ ಕೈಲಿದ್ದ ಆ ಏರ್ ಗನ್ ಅನ್ನ ತೆಗೆದು ಅಣ್ಣನ ಗಂಟಲಿಗೆ ಅತಿ ಹತ್ತಿರದಿಂದ ಗುಂಡು ಹಾರಿಸಿಬಿಡುತ್ತಾನೆ. ಆ ಕಬ್ಬಿಣದ ಗುಂಡುಗಳು ಜೋಮನ್ ಗಂಟಲನ್ನ ಸೀಳಿಕೊಂಡು ಒಳಗೆ ಹೋಗುತ್ತವೆ. ಬಲಿಷ್ಠನಾದಂತಹ ಜೋಮನ್ ಉಸಿರಾಡಲು ಪರದಾಡುತ್ತಾನೆ, ನೆಲಕ್ಕೆ ಬೀಳುತ್ತಾನೆ. ಅಷ್ಟಕ್ಕೆ ಜೋಜಿಯ ಸೇಡು ತಣ್ಣಗಾಗೋದಿಲ್ಲ. ಬಿದ್ದಿದ್ದ ಅಣ್ಣನ ಮೇಲೆ ಎಸ್ಟೇಟ್ ನಲ್ಲಿ ಬಳಸುವಂತಹ ತೋಪುಗಳನ್ನು ಎಸೆಯುತ್ತಾನೆ. ದೊಡ್ಡ ಶಬ್ದದೊಂದಿಗೆ ಸ್ಫೋಟ ಸಂಭವಿಸುತ್ತದೆ. ಅಣ್ಣ ಜೋಮನ್ ಅಕ್ಷರಶಃ ಛಿದ್ರವಾಗಿ ಸತ್ತು ಹೋಗುತ್ತಾನೆ. ಜೋಜಿ ಅಲ್ಲಿಂದ ಓಡಿ ಹೋಗಿ ಯಾವುದು ತಿಳಿಯದಂತೆ ಮನೆಗೆ ಬಂದು ಯಾರೋ ಅಣ್ಣನನ್ನ ಕೊಲೆ ಮಾಡಿದ್ದಾರೆ ಅಂತ ನಾಟಕ ಮಾಡುತ್ತಾನೆ. ತನ್ನ ಸ್ವಂತ ಅಣ್ಣನ ರಕ್ತ ಹರಿಯುತ್ತಿದ್ದರೂ ಜೋಜಿಯ ಕಣ್ಣಿನಲ್ಲಿ ಒಂದು ಹನಿ ನೀರಿರಲಿಲ್ಲ. ಬದಲಿಗೆ ತನ್ನ ರಹಸ್ಯ ಕಾಪಾಡಿಕೊಂಡೇ ಎಲ್ಲವನ್ನ ಮಾಡಿ ಮುಗಿಸಿರುವ ನೆಮ್ಮದಿ ಅವನಲ್ಲಿತ್ತು. ಜೋಜಿ ಅಂದುಕೊಂಡ ಹಾಗೆ ನಡೆಯುತ್ತದೆ. ಅಪ್ಪನೂ ಹೋಗಿದ್ದ, ಅಣ್ಣನೂ ಹೋಗಿದ್ದ, ಇನ್ನು ಇಡೀ ಸಾಮ್ರಾಜ್ಯಕ್ಕೆ ತಾನೇ ರಾಜ ಅಂತ. ಆದ್ರೆ ಸತ್ಯ ಯಾವತ್ತೂ ಅಡಗಿರುವುದಿಲ್ಲ. ಜೋಜಿಯ ಪತನ ಶುರುವಾಗಿದ್ದು ಅವನದೇ ಒಂದು ಸಣ್ಣ ತಪ್ಪಿನಿಂದ ನೋಡಿ. ಜೋಜಿ ತನ್ನ ಅಣ್ಣ ಜೋಮನನ್ನ ಕೊಂದಾಗ ಬಳಸಿದ ಆ ಏರ್ ಗನ್ ಎಲ್ಲವನ್ನ ಬುಡಮೇಲೆ ಮಾಡುತ್ತು. ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ನಲ್ಲಿ ಜೋಮನ್ ಗಂಟಿನೊಳಗೆ ಆ ಸಣ್ಣ ಕಬ್ಬಿಣದ ಗುಂಡುಗಳು ಅಂದ್ರೆ ಪ್ಯಾಲೆಟ್ಸ್ ಗಳು ಪತ್ತೆಯಾಗುತ್ತವೆ. ಮನೆಯಲ್ಲಿ ಆ ಏರ್ ಗನ್ ಬಳಸುತ್ತಿದ್ದುದು ಕೇವಲ ಜೋಜಿ ಮತ್ತು ಅವನ ಸಣ್ಣ ಅಣ್ಣನ ಮಗ ಪಪ್ಪಿ ಮಾತ್ರ. ಪಪ್ಪಿ ಹೆದರಿ ನಿಜ ಹೇಳಿದಾಗ ಮನೆಯವರೆಲ್ಲರೂ ಜೋಜಿಯ ಅಸಲಿ ಮುಖ ದರ್ಶನವಾಗುತ್ತದೆ. ತನ್ನ ಪಾಪ ಬಯಲಾದರೂ ಜೋಜಿ ಸುಮ್ಮನೆ ಇರುವುದಿಲ್ಲ. ತನ್ನ ಅತ್ತಿಗೆ ಬನ್ಸಿಯನ್ನ ಬೆದರಿಸುತ್ತಾನೆ. ನಾನು ಅಪ್ಪನ ಮಾತ್ರೆಗಳನ್ನ ಬದಲಿಸಿರಬಹುದು, ಆದ್ರೆ ಅಪ್ಪನಿಗೆ ಮಾತ್ರೆಯನ್ನ ಕೊಟ್ಟಿದ್ದು ನೀನೇ. ಒಂದು ವೇಳೆ ನೀನು ಸುಮ್ಮನಿದ್ದರೆ ಸರಿ, ಇಲ್ಲವಾದ್ರೆ ನಾನು ಈ ವಿಷಯವನ್ನ ಹೇಳುತ್ತೇನೆ ಅಂತ ಗದರಿಸುತ್ತಾನೆ. ಈಗ ನಾನು ಜೈಲಿಗೆ ಹೋದ್ರೆ ನಿನ್ನನ್ನು ಎಳೆದುಕೊಳ್ಳುತ್ತೇನೆ ಅಂತ ಆ ಸೈಕೋ ಜೋಜಿ ತನ್ನ ಅತ್ತಿಗೆಯನ್ನ ಹೆದರಿಸುತ್ತಾನೆ. ಆದ್ರೆ ಅಣ್ಣ ಜೇಸನ್ ಜೋಜಿ ಈ ಬೆದರಿಕೆಗೆ ಬಗ್ಗುವುದಿಲ್ಲ. ಪೊಲೀಸರು ಮನೆಗೆ ಬರುವುದು ಖಚಿತ ಎಂದಾಗ ಜೋಜಿಗೆ ಜೈಲಿಗೆ ಹೋಗುವ ಭಯ ಶುರುವಾಗುತ್ತದೆ. ತಾನು ಅಂದುಕೊಂಡಿದ್ದ ಆಸ್ತಿ ಹಣ ಯಾವುದು ಕೈಗೆ ಸಿಗುವುದಿಲ್ಲ ಅಂತ ತಿಳಿದಾಗ ಅವನು
ಒಂದು ಕ್ರೂರ ನಿರ್ಧಾರಕ್ಕೆ ಬಂದೇ ಬಿಡುತ್ತಾನೆ. ಅದೇ ಏರ್ ಗನ್ ತೆಗೆದುಕೊಂಡು ಇಂಟರ್ನೆಟ್ ನಲ್ಲಿ ತಲೆಯ ಯಾವ ಭಾಗಕ್ಕೆ ಹೊಡೆದರೆ ಸಾವು ಖಚಿತ ಎಂದು ಸರ್ಚ್ ಮಾಡಿ ತನ್ನ ತಲೆಗೆ ಶೂಟ್ ಮಾಡಿಕೊಳ್ಳುತ್ತಾನೆ. ಅಲ್ಲಿಂದ ನೋಡಿ ಶುರುವಾಗುತ್ತೆ ಅಸಲಿ ಕಥೆ. ಜೋಜಿ ಸಾಯೋದಿಲ್ಲ, ಗುಂಡು ತಲೆಗೆ ತಗುಲಿದರೂ ಅವನು ಬದುಕಿ ಉಳಿಯುತ್ತಾನೆ. ಆದರೆ ಅವನ ಸ್ಥಿತಿ ಏನಾಗುತ್ತೆ ಗೊತ್ತಾ? ಅವನ ತಂದೆ ಕುಟ್ಟಪ್ಪನ್ ಮೊದಲು ಯಾವ ರೀತಿ ಪಾರ್ಶ್ವವಾಯು ಪೀಡಿತನಾಗಿ ಕಣ್ಣು ಬಿಟ್ಟು ಅಸಹಾಯಕನಾಗಿ ಹಾಸಿಗೆ ಹಿಡಿದಿದ್ದನೋ ಸರಿಯಾಗಿ ಅದೇ ಸ್ಥಿತಿಗೆ ಜೋಜಿ ತಲುಪುತ್ತಾನೆ. ಅವನ ಇಡೀ ದೇಹ ಪಾರ್ಶ್ವವಾಯುವಿನಿಂದ ತುತ್ತಾಗಿ ಕೇವಲ ಕಣ್ಣುಗಳು ಮಾತ್ರ ಅಲಗಾಡುತ್ತವೆ. ಕೊನೆಯ ದೃಶ್ಯದಲ್ಲಿ ಪೊಲೀಸರು ಹಾಸ್ಪಿಟಲ್ಗೆ ಬಂದು ಕೇಳುತ್ತಾರೆ, ಜೋಜಿ ನೀನೇ ಅಪ್ಪ ಮತ್ತು ಅಣ್ಣನನ್ನ ಕೊಂದಿದ್ದು ಹೌದಲ್ವಾ? ಹೌದಾದ್ರೆ ಕಣ್ಣು ಮಿಟುಕಿಸುವಂತ ಆ ಪೊಲೀಸರು ಜೋಜಿಗೆ ಹೇಳುತ್ತಾರೆ. ಆದರೆ ಜೋಜಿ ಕಣ್ಣು ಕೂಡ ಮಿಟುಕಿಸದೆ ಹಾಗೆಯೇ ಶವನಂತೆ ಬೀಳುತ್ತಾನೆ. ತನ್ನ ತಂದೆಯನ್ನೇ ಆ ಸ್ಥಿತಿಯಲ್ಲಿ ನೋಡಿ ನಗುತ್ತಿದ್ದ ಜೋಜಿಗೆ ವಿಧಿ ಅದೇ ಸ್ಥಿತಿಯನ್ನ ನೀಡಿ ಶಿಕ್ಷಿಸುತ್ತದೆ. ಇದು ಕೇವಲ ಕಥೆಯಲ್ಲ, ಮನುಷ್ಯನ ಅತಿಯಾದ ಆಸೆಗೆ ಸಿಕ್ಕ ಅಂತಿಮ ತೀರ್ಪಾಗಿದೆ. ಸ್ನೇಹಿತರೆ, ಜೋಜಿ ಸಿನಿಮಾದ ಈ ಕರಾಳ ಕತೆ ನಿಮಗೆ ಹೇಗೆ ಅನಿಸಿತು? ಆಸ್ತಿಗಾಗಿ ಹೆತ್ತವರನ್ನೇ ಕೊಲ್ಲುವ ಇಂತಹ ಸೈಕೋ ವ್ಯಕ್ತಿತ್ವ ಬಗ್ಗೆ ನಿಮ್ಮ ಅಭಿಪ್ರಾಯವೇನು? ಕಮೆಂಟ್ ಮಾಡಿ ತಿಳಿಸಿ. ಇಂತಹದೇ ರೋಚಕ ಸಿನಿಮಾ ಕಥೆಗಳಿಗಾಗಿ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ.